ರಾಜ್ಯಾದ್ಯಂತ ತಾಪಮಾನವು ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಬಿಸಿಲಿನ ಧಕ್ಕೆ ಅಥವಾ ಹೀಟ್ ಸ್ಟ್ರೋಕ್ಗೆ ಒಳಗಾಗುವವರಿಗೆ ತುರ್ತು ಚಿಕಿತ್ಸೆ ನೀಡಲು ಜಿಲ್ಲಾ ಆರೋಗ್ಯ ಇಲಾಖೆಯು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಜಿಲ್ಲೆಯ 52 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಸೇರಿದಂತೆ ಒಟ್ಟು 77 ಕಡೆಗಳಲ್ಲಿ ಪ್ರತ್ಯೇಕ ಹೀಟ್ ಸ್ಟ್ರೋಕ್ ವಾರ್ಡ್ಗಳನ್ನು ಸ್ಥಾಪಿಸಲಾಗಿದ್ದು, ಹೊಸಪೇಟೆ ಸಾರ್ವಜನಿಕ ಆಸ್ಪತ್ರೆ ಹಾಗೂ ಜಿಲ್ಲೆಯ 5 ತಾಲೂಕು ಕೇಂದ್ರಗಳಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಸರ್ಕಾರ ಮಾನ್ಯ ಆರೋಗ್ಯ ಮಂತ್ರಿಗಳು ಮತ್ತು ನಮ್ಮ ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಈಗ ಏನು ಒಂದು ಹೀಟ್ ವೇವ್ ಅಂತೀವಲ್ಲ, ಬಿಸಿಲಿನ ವಾತಾವರಣ, ಈ ಒಂದು ಪ್ರಕೃತಿ ವೈಪರೀತ್ಯನ ನಾವು ಯಾವ ರೀತಿ ಇವ್ರ ಮಾರ್ಗದರ್ಶನದಲ್ಲಿ ತೊಗೊಂಡು ಹೋಗ್ತಿದ್ದೀವಿ ಅಂದರೆ, ನಾವು ಪ್ರತಿಯೊಂದು PHC ಹಂತ, CHC ಹಂತ ಮತ್ತು ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಹೀಟ್ ವೇವ್ ತಡೆಯೋದಕ್ಕೆ ಆ ಥರ ಪೇಷಂಟ್ ಬಂದರೆ ನೋಡೋದಕ್ಕಾಗಿ ನಾವು ಒಂದು ಸಪ್ರೇಟ್ ಬೆಡ್ಗಳನ್ನು ಮಾಡಿದ್ವಿ. PHC ವೈಸು ಒಂದು ಬೆಡ್ ಮಾಡಿದ್ದೀವಿ, CHC ವೈಸ್ 2 ಬೆಡ್ಡು, ಸಾರ್ವಜನಿಕ ಆಸ್ಪತ್ರೆಯಲ್ಲಿ 3 ಬೆಡ್ ಮಾಡಿದ್ವಿ. ಆ ಬೆಡ್ಗಳು ಎಲ್ಲಿ ಹಾಕಿರ್ತೀವಿ ಅಂದರೆ ಒಂದು ತಣ್ಣನೆ ಪ್ರದೇಶ ಅಲ್ಲಿ ವಿತ್ ಫ್ಯಾನು ಅಥವಾ ಏರ್ ಕೂಲರ್ ಇಟ್ಬಿಟ್ಟು ಮಾಡಿರ್ತೀವಿ. ಅಲ್ಲೇ ಒಂದು ORS ಕಾರ್ನರ್ ಅಂತ ನಿರ್ಜಲೀಕರಣ ಆದ ಪೇಷಂಟ್ಗಳಿಗೆ ORS ಕಾರ್ನರ್ ಅಂತ ಮಾಡಿರ್ತೀವಿ. ಆಮೇಲೆ ಈಗ ಸದ್ಯದಲ್ಲಿ ನಮ್ಮಲ್ಲಿ ಯಾವುದೇ ಆ ರೀತಿ ಹೀಟ್ ವೇವ್ ಪೇಷಂಟ್ಗಳು ಯಾವುದು ಕಂಡು ಬಂದಿಲ್ಲ. ನಾವು ದಿನನಿತ್ಯ ವರದಿಯನ್ನು ಸರ್ಕಾರಕ್ಕೆ ಮತ್ತು ಜಿಲ್ಲಾ ಆಡಳಿತಕ್ಕೆ ಸಲ್ಲಿಸ್ತಾ ಇರ್ತೀವಿ. IHIP ಮೂಲಕ ಮತ್ತು ನಮ್ಮ ವೆಬ್ಸೈಟಲ್ಲಿ ಎಲ್ಲ ಕಡೆ ಸಲ್ಲಿಸ್ತಾ ಇದ್ದೀವಿ. ಬೆಳಿಗ್ಗೆ ಮತ್ತು ಸಂಜೆ ನಾವು ಸಲ್ಲಿಸ್ತಾ ಇರ್ತೀವಿ. ಮತ್ತು IEC ಅಂದರೆ ಇಲ್ಲಿ ಆಸ್ಪತ್ರೆಗಳಲ್ಲಿ ಆಗಿರುವಂತಹ ವ್ಯವಸ್ಥೆಗಳ ಬಗ್ಗೆ DHO ಜೊತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಾತುಕತೆಯನ್ನು ನಡೆಸಿದ್ದಾರೆ. ಏನು ಹೇಳಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ. ರಾಜ್ಯದಾದ್ಯಂತ ತಾಪಮಾನ ಏರಿಕೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿ ದಿನೇ ದಿನೇ ಈ ಬಿಸಿಲಿನ ಪ್ರಮಾಣ 40 ಡಿಗ್ರಿ ಸೆಲ್ಸಿಯಸ್ ಅನ್ನ ದಾಟ್ತಾ ಇರತಕ್ಕಂಥ ಸಂದರ್ಭ ಕೂಡ ಎದುರಾಗಿರ್ತಕ್ಕಂಥದ್ದು. ಅದೇ ನಿಟ್ಟಿನಲ್ಲಿ ರಾಜ್ಯ ಆರೋಗ್ಯ ಇಲಾಖೆ ಕೂಡ ಒಂದು ಮಾರ್ಗದರ್ಶನವನ್ನು, ಒಂದು ಡೈರೆಕ್ಷನ್ ಅನ್ನು ಕೊಟ್ಟಿರ್ತಕ್ಕಂಥದ್ದು. ಅದೇ ಪ್ರಕಾರವಾಗಿ ಎಲ್ಲೆಲ್ಲಿ ಈ ಹೀಟ್ ಸ್ಟ್ರೋಕ್ಗೆ ಒಳಗಾಗಿರ್ತಕ್ಕಂಥ ಪೇಷಂಟ್ಗಳಿಗೆ ಪ್ರತ್ಯೇಕ ವಾರ್ಡ್ಗಳನ್ನು ಮಾಡಬೇಕು ಅನ್ನುವಂಥದ್ದು ಕೂಡ ಒಂದು ಡೈರೆಕ್ಷನ್ ಅನ್ನು ಕೊಟ್ಟಿದೆ. ಅದೇ ನಿಟ್ಟಿನಲ್ಲಿ ಈಗ ವಿಜಯನಗರ ಜಿಲ್ಲಾ ಆರೋಗ್ಯ ಇಲಾಖೆ ಕೂಡ ಪ್ರತ್ಯೇಕ ವಾರ್ಡ್ ಅಂದ್ರೆ ಹೀಟ್ ಸ್ಟ್ರೋಕ್ ವಾರ್ಡ್ ಅನ್ನು ಕೂಡ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಸದ್ಯ ನಾವೀಗ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಸಾರ್ವಜನಿಕ ಆಸ್ಪತ್ರೆ ಅಂದ್ರೆ MCH ಆಸ್ಪತ್ರೆಯಲ್ಲಿ ಇದ್ದೀವಿ. ಅದರಲ್ಲೂ ಕೂಡ ಈಗ ಆಲ್ರೆಡಿ ಆರೋಗ್ಯ ಇಲಾಖೆ ಒಂದು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು ನಾವು ಲೈವ್ ಆಗಿ ತೋರಿಸ್ತಾ ಹೋಗ್ತೀವಿ. ನೋಡಬಹುದು, ಇಲ್ಲಿ ORS ಪೌಡರ್ ಇದೆ, BP ಚೆಕ್ ಮಾಡತಕ್ಕಂಥ ಮಷಿನ್ ಕೂಡ ಇದೆ. ಇನ್ನೊಂದ್ ಕಡೆ ಈ ಅಗತ್ಯ ಕ್ರಮಗಳು ಅಂದ್ರೆ ಹೀಟ್ ಸ್ಟ್ರೋಕ್ಗೆ ಒಳಗಾಗಿರ್ತಕ್ಕಂಥ ಏನ್ ರೋಗಿ ಇದ್ದಾರೆ ಅವರಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನ ಯಾವ ರೀತಿ ಕೊಡಬೇಕು, ಯಾವ ರೀತಿಯಾಗಿ ತತ್ಕ್ಷಣಕ್ಕೆ ಸಿಗಬೇಕಾದಂತಹ ಸೌಲಭ್ಯಗಳನ್ನು ಕೂಡ ಮಾಡಿಕೊಂಡಿದೆ. ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಈ ಆಸ್ಪತ್ರೆಯ CMO ಆದಂತಹ ಪ್ರಸಾದ್ ಸರ್ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಹೀಟ್ ಸ್ಟ್ರೋಕ್ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಇದೆ, ತಾಪಮಾನಕ್ಕೆ ಕೂಡ ಏರಿಕೆ ಆಗ್ತಾ ಹೋಗ್ತಾ ಇದೆ ರಾಜ್ಯದಲ್ಲಿ. ಈ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಏನು ಕ್ರಮ ತಗೋತಾ ಇದೆ, ಏನೆಲ್ಲ ಬೆಡ್ಗಳನ್ನು ವ್ಯವಸ್ಥೆ ಮಾಡಿದೆ? ಈಗ ಹೀಟ್ ಸ್ಟ್ರೋಕ್ಗೆ ಸಂಬಂಧಪಟ್ಟ ಹಾಗೆ ನಮ್ಮ ಜನರಲ್ ಹಾಸ್ಪಿಟಲ್ ಭಾಗದ ಒಂದು ಭಾಗ ಆಗಿರ್ತಕ್ಕಂಥ MCH ಅಲ್ಲಿ ಒಂದು 5 ಬೆಡ್ಡನ್ನು ನಾವು ಹೀಟ್ ಸ್ಟ್ರೋಕ್ ಅಂತ ಹೇಳ್ಬಿಟ್ಟು ಸೀಮಿತವಾಗಿ ಇಲ್ಲಿ ಇಟ್ಟಿದ್ದೀವಿ. ಇಲ್ಲಿ ಹೀಟ್ ಸ್ಟ್ರೋಕಿಗೆ ಸಂಬಂಧಪಟ್ಟಾಗ ಒಂದು ORS ಕಾರ್ನರ್ ಸತಿಗೂ ನಾವು ಇಲ್ಲಿ ಇಟ್ಟಿದ್ದೀವಿ. ORS ಪೌಡರು ಮತ್ತು ORS ದ್ರವವನ್ನು ಒಂದು 20 ಲೀಟರ್ ಸ್ಕ್ಯಾನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅಂಥ ಪ್ರಕರಣಗಳು ಬಂದಂಥ ಸಂದರ್ಭದಲ್ಲಿ ORS ಅನ್ನು ಬೆರೆಸಿ ಕುಡಿಸ್ಬೇಕಂತ ಹೇಳ್ಬಿಟ್ಟು ಒಂದು ORS ಕಾರ್ನರ್ ಕೂಡ ನಾವು ಮಾಡಿದ್ದೀವಿ. ಅಗತ್ಯವಾಗಿ ಇದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳು ನಮ್ಮ MCH ಅಲ್ಲಿ ನಾವು ಮಾಡಿಕೊಂಡು ಸಜ್ಜು ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಸರ್, ಈಗ ಬಹಳ ಮುಖ್ಯವಾಗಿ ಹೀಟ್ ಸ್ಟ್ರೋಕ್ ಒಳಗಾದಂಥ ವ್ಯಕ್ತಿ ತತ್ಕ್ಷಣಕ್ಕೆ ಬಂದಾಗ ಏನು ಪ್ರಾಥಮಿಕ ಚಿಕಿತ್ಸೆ ಏನಿರುತ್ತೆ? ಫಸ್ಟಿಗೆ ಮೊದಲನೇದಾಗಿ ಜಾಸ್ತಿ ಟೆಂಪ್ರೇಚರ್ ಬಂದಿರುತ್ತೆ ಮನುಷ್ಯನಿಗೆ, ಅಂದರೆ 38 ಡಿಗ್ರಿ ಸೆಲ್ಸಿಯಸ್ ಇರ್ಬೋದು, ಅಂದರೆ 102, 101 ಡಿಗ್ರಿ ಫ್ಯಾರನೈಟ್ ಅಂತ ಹೇಳ್ತೀವಿ. ಅಂಥ ಅದಕ್ಕಿಂತ ಅಧಿಕವಾದಂಥ ಕೇಸಸನ್ನು ನಾವು ಈಗಾಗಲೇ ಒಂದು ಕೇಸನ್ನು ಬಂದಿತ್ತು, ಬಟ್ ಇಮಿಡಿಯೇಟ್ಲಿ ರಿಕವರ್ ಆಗಿದ್ದಾರೆ. ಬಟ್ ಅವ್ರಿಗೆ ನಾವು ಟೆಪಿಡ್ ಸ್ಪಾಂಜಿಂಗ್ ಅಂತ ಹೇಳ್ತೀವಿ. ಸ್ಪಾಂಜ್ ಕೊಡ್ತೀವಿ. ಫಸ್ಟ್ ತಣ್ಣೀರು ಬಟ್ಟೆ ತೊಗೊಂಡು ಮೈಯೆಲ್ಲ ಒರೆಸೋಕ್ಕೆ ಹೇಳ್ತೀವಿ. ಮೈಯೆಲ್ಲ ಒರೆಸಿದ ನಂತರ ಏನಾಗುತ್ತೆ, ನಾವು SpO2 ಪಲ್ಸ್, BP, GRBS, ಶುಗರು ಎಲ್ಲ ಟೆಸ್ಟ್ ಮಾಡಿಸ್ಕೊಂಡು ಅವಶ್ಯಕವಾದಂಥ ಸಂದರ್ಭದಲ್ಲಿ ECG ಅನ್ನು ಕೂಡ ನಾವು ಮಾಡ್ತೀವಿ. ಮಾಡಿಬಿಟ್ಟು ಅವರಿಗೆ ಒಂದು ಫ್ಯಾನ್ ಕೆಳಗೆ ಮಲಗಿಸಿ ರೀಹೈಡ್ರೇಟ್ ಮಾಡ್ತೀವಿ. ಡಿಹೈಡ್ರೇಟ್ ಆಗಿರ್ತಕ್ಕಂಥ ಪೇಷಂಟ್ಗೆ ರೀಹೈಡ್ರೇಟ್ ಮಾಡಿ ಒಂದು NS ಅಥವಾ ಯಾವುದೋ ದ್ರವ ಕಡಿಮೆ ಇದೆ ಅನ್ನೋದ್ರ ಬಗ್ಗೆ ನೋಡಿಬಿಟ್ಟು RL ಕೂಡ ನಾವು ಅವರಿಗೆ ಹಾಕ್ತೀವಿ. ಇದು ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾದಂಥ ಡಾಕ್ಟರ್ ವಿನಯ್ ಅವ್ರ ಮಾತು. ಏನು ಅಂತ ಹೇಳಿದ್ರೆ, ಈ ತಾಪಮಾನ ಏರಿಕೆಯಿಂದ
ದೇಹದಲ್ಲೂ ಕೂಡ ಡಿಹೈಡ್ರೇಷನ್ ಪ್ರಮಾಣ ಜಾಸ್ತಿ ಆಗುತ್ತೆ. ಹಾಗಾಗಿ ಟೈಮ್ಗೆ ನೀರು ಕುಡಿಬೇಕು ಮತ್ತು ಹಣ್ಣಿನ ರಸ ಜ್ಯೂಸ್ಗಳನ್ನು ಸೇವನೆ ಮಾಡಬೇಕು ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಈಗ ಆಲ್ರೆಡಿ ಜಿಲ್ಲಾ ಆರೋಗ್ಯ ಇಲಾಖೆ ಸರ್ವಸನ್ನದ್ಧವಾಗಿದೆ. ಒಂದು ವೇಳೆ ಹೀಟ್ ಸ್ಟ್ರೋಕ್ಗೆ ಒಳಗಾದಂಥ ವ್ಯಕ್ತಿಗಳಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನು ಯಾವ ರೀತಿ ಕೊಡಬೇಕು ಅನ್ನುವಂಥದ್ದನ್ನ ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ಸರ್ವಸನ್ನದ್ಧ ಕಾರ್ಯಕ್ರಮಗಳನ್ನು ಕೂಡ ಜಿಲ್ಲಾ ಆರೋಗ್ಯ ಇಲಾಖೆ ಕೈಗೊಂಡಿದೆ ಅಂತಾನೆ ಹೇಳ್ಬೋದು. ವಿಜಯನಗರದಿಂದ ಮಂಜುನಾಥ್, ಜಿ ನ್ಯೂಸ್ ಕನ್ನಡ.